ವೆಲ್ಕಮ್ ವೆಲ್ಕಮ್ ಟು ಮೈ ಚಾನಲ್ ಯೂಟ್ಯೂಬ್ ಟ್ಯಾರೋ ಟ್ರೇಡಿಂಗ್ಗೆ ಸ್ವಾಗತ. ಇವತ್ತಿನ ಟಾಪಿಕ್ ಏನಂದರೆ, ಯಾರೆಲ್ಲ ಕೆಲಸ ಕಳ್ಕೊಂಡಿದ್ರೆ ಅವ್ರಿಗೆ ಕೆಲಸ ಸಿಗುತ್ತಾ? ತುಂಬ ಒಂದು 6 ತಿಂಗಳಿಂದ ಅಥವಾ 7 ತಿಂಗಳಿಂದ ಅಥವಾ 1 ವರ್ಷದಿಂದ ಅಥವಾ ಇವಾಗ ಹೊಸ್ದಾಗಿ ಕೆಲಸಕ್ಕೆ ಸೇರ್ಬೇಕು ಅಂದ್ಕೊಂಡಿರೋರಿಗೆ, ಮತ್ತು ಯಾರಾದರೂ ಕೆಲಸ ಹುಡುಕ್ತಿದ್ರೆ ತುಂಬ ಕೆಲಸ ಸಿಗ್ತಾಯಿಲ್ಲ ಅಂತ, ಕೆಲಸ ಹುಡುಕ್ತಿರೋ ಕೆಲಸ ಸಿಗುತ್ತಾ ಅನ್ನೋದು ಅವ್ರಿಗೆ ಈ ರೀಡಿಂಗು. ಯಾರೆಲ್ಲ ನನ್ನ ರೀಡಿಂಗ್ ನೋಡ್ತಾರೋ ಅವ್ರಿಗೆ ಕೆಲಸ ಸಿಗುತ್ತಾ ಅನ್ನೋದು ಇವತ್ತಿನ ಟಾಪಿಕ್. ನೋಡ್ತಾ ಇರೋ ನನ್ನ ವ್ಯೂವರ್ಸ್ಗೆ ಕೆಲಸ ಸಿಗುತ್ತಾ? ಯಾರೆಲ್ಲ ಈ ವಿಡಿಯೋ ನೋಡ್ತಾಯಿದ್ರೆ ಅವ್ರಿಗೆ ಕೆಲಸ ಸಿಗೋದು ಸ್ವಲ್ಪ ಕಷ್ಟ ಐತೆ. ಯಾಕಂದರೆ ನೀವು ತುಂಬ ಹಾರ್ಡ್ ವರ್ಕ್ ಮಾಡಬೇಕು. ಇಲ್ಲಿ 10 ಆಫ್ ವಾಂಡ್ಸ್ ಬಂದಿರೋದ್ರಿಂದ ತುಂಬ ಹಾರ್ಡ್ ವರ್ಕ್ ಮಾಡಬೇಕು. ನೀವು ತುಂಬ ಹಾರ್ಡ್ ವರ್ಕ್ ಮಾಡ್ತಾಯಿದ್ದೀರಾ, ಬಟ್ ಆದರೆ ನಿಮ್ಗೆ ಏನೂ ಕೆಲಸ ಯಾವುದೂ ಸಿಗ್ತಾಯಿಲ್ಲ. ಸೊ ತುಂಬ ಕೆಲಸಕ್ಕೂ ತುಂಬ ಪ್ರಯತ್ನ ಮಾಡ್ತಾಯಿದ್ದೀರ, ಬೇರೆ ಕಡೆ ಎಲ್ಲ ಕೆಲಸ ಹುಡುಕ್ತಾಯಿದ್ದೀರಾ, ಆದರೂ ನಿಮಗೆ ಯಾವುದೇ ಅಂತ ಕೆಲಸ ಸಿಗ್ತಾಯಿಲ್ಲ. ಯಾಕೆ ಸಿಗ್ತಾಯಿಲ್ಲ ಅಂದರೆ ನೀವು ತುಂಬ ಎಫರ್ಟು ಹಾಕ್ತಾಯಿದ್ದೀರಾ, ಬಟ್ ಕೆಲಸ ಸಿಗ್ತಾಯಿಲ್ಲ. ಸ್ವಲ್ಪ ನಿಮ್ಮ ಹತ್ರ ಯಾವುದೋ ಒಂದು ಸ್ಕಿಲ್ ಇಲ್ದಿರೋ ಇರ್ಬೋದು, ಅಥವಾ ಇನ್ನೂ ಯಾವುದೋ ಒಂದು ತೊಂದರೆ ಇರ್ಬೋದು. ಸೊ ಅದಕ್ಕೋಸ್ಕರ ನಿಮಗೆ ಆದಷ್ಟು ಇನ್ನೂ ಕೆಲಸ ಸಿಗ್ತಾಯಿಲ್ಲ. ಸೊ ನೀವು ಕೆಲಸದ ಬಗ್ಗೆನೇ ತುಂಬ ಯೋಚನೆ ಮಾಡ್ತಾಯಿದ್ದೀರಾ, ದುಡ್ಡಿಲ್ಲ, ಏನು ಮಾಡೋದು ಅಂತ ಅದ್ರ ಬಗ್ಗೆ ಯೋಚನೆ ಮಾಡ್ತಾರೆ. ಮತ್ತು ನಿಮ್ಮ ಹತ್ರ ಈಗ ಎಷ್ಟು ಹಣ ಇದೆಯೋ ಅದು ಸಾಕಾಗ್ತಾಯಿಲ್ಲ, ಮತ್ತು ಮನೆಯಲ್ಲೂ ತುಂಬ ತೊಂದರೆ ಇದೆ. ಮತ್ತು ನಿಮ್ಮ ಹತ್ರ ದುಡ್ಡಿಲ್ಲದ ಕೆಲಸಕ್ಕೂ ಹುಡ್ಕೋದಕ್ಕೂ ತುಂಬ ಖರ್ಚುಗಳು ಬರ್ತಾಯಿದೆ, ತುಂಬ ಏರುಪೇರು ಆಗ್ತದೆ, ಇರೋದನ್ನೆಲ್ಲ ಕಳ್ಕೊತಾ ಇದ್ದೀರಾ. ಸೊ ನಿಮಗೆ ದುಡ್ಡಿನಲ್ಲಿ ಬ್ಯಾಲೆನ್ಸ್ ಕೂಡ ಮಾಡೋಕ್ಕಾಗ್ತಿಲ್ಲ, ತುಂಬ ಕಷ್ಟ ಆಗ್ತಾಯಿದೆ. ಮತ್ತು ಕೆಲಸ ಸಿಗ್ತಾಯಿಲ್ಲ ಅಂತ ತುಂಬ ಇನ್ಸೆಕ್ಯೂರಿಟಿಯಾಗಿ ಫೀಲ್ ಮಾಡ್ಕೊತಾ ಇದ್ದೀರಾ. ಏನಪ್ಪ ಇಷ್ಟು ದಿವಸದಿಂದ ನಾವು ಕೆಲಸ ಹುಡುಕ್ತಾಯಿದ್ರು, ಕೆಲಸ ಸಿಗ್ತಾಯಿಲ್ಲ, ಏನು ಮಾಡೋದು ಅಂತ ಮೈಂಡಲ್ಲಿ ತುಂಬ ಓವರ್ ಥಿಂಕಿಂಗ್ ಮಾಡ್ತಾಯಿದ್ದೀರಾ, ತುಂಬ ಟೆನ್ಷನ್ ಆಗ್ತಾಯಿದ್ದೀರಾ. ಮನೇಲಿ ಕೂಡ ಗಲಾಟೆ ಆಗ್ತಾ ಇರ್ಬೋದು, ಅಥವಾ ಮೆಂಟಲಿ ಪ್ರೆಷರ್ ಆಗ್ತಾ ಇರ್ಬೋದು. ತುಂಬ ಕಷ್ಟಪಡ್ತಾಯಿದ್ರೆ ಕೆಲಸ ಹುಡುಕೋದಕ್ಕೋಸ್ಕರ. ಇಲ್ಲಿ 4 ಆಫ್ ಸ್ವಾರ್ಡ್ಸ್ ಬಂದಿರೋದ್ರಿಂದ ಹಗಲು ರಾತ್ರಿ ಕೆಲಸದ ಬಗ್ಗೆನೂ ಯೋಚನೆ ಮಾಡ್ತಾಯಿದ್ದೀರಾ, ಕೆಲಸ ಹೇಗೆ ಹುಡ್ಕೋದು ಅಥವಾ ಪ್ಲ್ಯಾನ್ ಆಗ್ತಾಯಿದ್ದೀರಾ. ಮತ್ತು ದೇವ್ರನ್ನ ಕೂಡ ಪ್ರೇಯರ್ ಮಾಡ್ತಾಯಿದ್ದೀರಾ ಕೆಲಸ ಬೇಕು ಅಂತ, ಬಟ್ ಆದರೆ ಕೆಲಸ ಸಿಗ್ತಾಯಿಲ್ಲ. 9 ಆಫ್ ಸ್ವಾರ್ಡ್ಸ್ ಏನು ಹೇಳುತ್ತಂದರೆ, ರಾತ್ರಿ ಹೊತ್ತು ತುಂಬ ಬೇಜಾರಾಗ್ತದೆ. ಕೆಲಸ ಕಳ್ಕೊಂಡು ತುಂಬ ಜಾಸ್ತಿ ದಿವಸದಿಂದ ಮನೆಯಲ್ಲಿರೋದ್ರಿಂದ ನಿಮಗೆ ತುಂಬ ಸಮಸ್ಯೆ ಇದೆ. ತುಂಬ ಸಮಸ್ಯೆಗಳು ಬಂದಿರೋದ್ರಿಂದ ಕೆಲಸ ಎಲ್ಲೂ ಸಿಗ್ತಾಯಿಲ್ಲ. ಮತ್ತು ಓದಿರ್ತಕ್ಕ ಯಾಕೆ ಸಿಗ್ತಾಯಿಲ್ಲ ಅಂದರೆ, ಇವತ್ತಿನ ಕಾಲದಲ್ಲಿ ಇವತ್ತೆಲ್ಲ ತುಂಬ ಟೆಕ್ನಾಲಜಿ ಬಂದಿದೆ, ಮತ್ತು ತುಂಬ ಜನ ತುಂಬ ಓದ್ಕೊತಾರೆ, ಬಟ್ ಆದರೆ ಕೆಲಸ ಎಂಪ್ಲಾಯ್ಮೆಂಟ್ಸ್ ಎಲ್ಲ ಕಡಿಮೆ. ಒಂದು ಕೆಲಸಕ್ಕೆ 100,000 ಜನ ಆಗ್ತಾರೆ. ಸೊ ಹಂಗಾಗಿ ನಿಮಗೆಲ್ಲೂ ಕೆಲಸ ಸಿಗ್ತಾಯಿಲ್ಲ. ಸೊ ಇಲ್ಲಿ ಇವತ್ತಿನ ಟಾಪಿಕ್ ರೀಡಿಂಗ್ ಪ್ರಕಾರ ಕೆಲಸ ಸಿಗುತ್ತಾ ಅನ್ನೋದು ನಮ್ಮ ಡೌಟು. ಸೊ ಕೆಲಸ ಸಿಗುತ್ತೆ ಅನ್ನೋದಾದರೆ ಇಟ್ಕೊಳ್ಳಿ. ಕೆಲಸ ಓಪನ್ನ ಕಳ್ಕೊಬೇಡಿ, ಕೆಲಸ ಸಿಗುತ್ತೆ, ಪ್ರಯತ್ನ ಮಾಡಿ. ಮತ್ತು ಕೆಲಸಕ್ಕೋಸ್ಕರ ಆ್ಯಕ್ಷನ್ನು ತಗೊಳ್ಳಿ. ಸೊ ನಾನು ಈ ರೀಡಿಂಗಲ್ಲಿ ಏನು ಹೇಳ್ತಾ ಇದ್ದೀನಿ ಅಂದರೆ, ಇಲ್ಲಿ ಟೋಟಲ್ ರೀಡಿಂಗ್ ಪ್ರಕಾರ ಕೆಲಸ ಸಿಗುತ್ತಾ ಸಿಗಲ್ವ ಅನ್ನೋದಾದರೆ ನೀವು ತುಂಬ ಆ್ಯಕ್ಷನ್ಸ್ ತೊಗೊಬೇಕು, ಮತ್ತು ತುಂಬ ಎಫರ್ಟ್ಸ್ ಹಾಕಬೇಕು. ಮತ್ತು ಈ ಓವರ್ ಥಿಂಕಿಂಗು, ಸ್ಟ್ರೆಸ್ಸು ಇದೆಲ್ಲ ಮಾಡಬಾರ್ದು. ಇದೆಲ್ಲ ಮಾಡಿದರೆ ಹೆಲ್ತ್ ಇಶ್ಯೂಸು ಅದೆಲ್ಲ ಬರುತ್ತೆ. ಸೊ ಹಾಗಾಗಿ ಇದನ್ನೆಲ್ಲ ಬಿಟ್ಟು ಪ್ರಯತ್ನ ಮಾತ್ರ ಮಾಡಬೇಕಂತ ಈ ಕಾರ್ಡ್ಸ್ಗಳು ಹೇಳ್ತದೆ. ಈ ಕಾರ್ಡ್ಸಲ್ಲಿ ನೋಡಿ, ತುಂಬ ಫಸ್ಟ್ ಇಲ್ಲಿ 10 ಆಫ್ ವಾಂಡ್ಸ್ ಬಂದಿರೋದ್ರಿಂದ ತುಂಬ ಎಫರ್ಟ್ಸ್ ಆಗ್ತಾಯಿದ್ದೀರಾ, ಬಟ್ ಆದರೆ ನಿಮ್ಮ ಪ್ರತಿಫಲಕ್ಕೆ ತಕ್ಕಂಗೆ ರಿಸಲ್ಟ್ ಸಿಗ್ತಾಯಿಲ್ಲ.
ಮತ್ತು ಹೋಗಿ ಇಂಟರ್ವ್ಯೂಸು ಎಲ್ಲ ಅಟೆಂಡು ಮಾಡಿ ಬರ್ತಾಯಿದ್ದೀರ, ಇಂಟರ್ವ್ಯೂಸ್ ಕೊಡ್ತಾಯಿದ್ದೀರ, ಮತ್ತು ಫೋನ್ ಕಾಲ್, ಆಡಿಯೋ ಕಾಲು ಎಲ್ಲ ಮಾತಾಡ್ತಾಯಿದ್ದೀರ. ಬಟ್ ಆದರೆ ಕೆಲಸ ಸಿಗ್ತಿಲ್ಲ. ಬನ್ನಿ ಅಂತ ಹೇಳ್ತಾರೆ, ಬಟ್ ಆದರೆ ಕೆಲಸ ಸಿಗ್ತಿಲ್ಲ. ಮತ್ತು ಇರೋವಂಥ ದುಡ್ಡು ಕೂಡ ಎಲ್ಲ ಖರ್ಚು ಆಗ್ತಾನೆ ಇದೆ. ಮತ್ತು ಕೆಲಸ ಸಿಗ್ತಾಯಿಲ್ಲ ಅಂತ ತುಂಬ ಮೆಂಟಲಿ ಪ್ರೆಷರ್ ಆಗಿದ್ದೀರ, ಎಲ್ಲ ತೊಂದರೆ ಆಗ್ತದೆ. ಮತ್ತು 4 ಆಫ್ ಸೋರ್ಟ್ಸ್ ಬಂದಿರೋದ್ರಿಂದ ತುಂಬ ರಾತ್ರಿ ಹೊತ್ತು ತುಂಬ ಟೆನ್ಷನ್ ಮಾಡ್ಕೊತಿದ್ರೆ, ತುಂಬ ಪೇಯ್ನು ಪಡ್ತಾಯಿದ್ರೆ. ಮತ್ತು ನಿಮಗೆ ಒಂದು ಸಮಸ್ಯೆ, ಕೆಲಸದ್ದೊಂದೇ ಎಲ್ಲ ಸಮಸ್ಯೆ ಇರೋದು, ತುಂಬ ಸಮಸ್ಯೆಗಳಿದೆ. ಕೆಲಸದ ಜೊತೆಗೆ ಮನೇಲಿ ತೊಂದರೆ ಇರ್ಬೋದು, ಅಥವಾ ಪರ್ಸ್ನಲ್ಲಿ ತೊಂದರೆ ಇರ್ಬೋದು, ಇನ್ನೂ ಹಲವಾರು ತೊಂದರೆಗಳಿದೆ. ಪರ್ಸ್ನಲ್ ತೊಂದರೆಗಳಂದರೆ ನನಗೆ ಗೊತ್ತಿಲ್ಲ ಅಷ್ಟೊಂದು. ಸೊ ಅವ್ರವ್ರ ಪರ್ಸ್ನಲ್ ಏನಿರುತ್ತೋ ಗೊತ್ತಿಲ್ಲ, ವೈಯಕ್ತಿಕ ವಿಚಾರಗಳು. ಸೊ ತುಂಬ ತೊಂದರೆಗಳಿದೆ. ಈ ರೀಡಿಂಗ್ ಪ್ರಕಾರ ಏನು ಹೇಳ್ತಾ ಇದೆ ಅಂದರೆ, ಹೋಪ್ ಇಟ್ಕೊಳ್ಳಿ, ಕೆಲಸ ಸಿಗುತ್ತೆ ಅಂತ ಹೇಳ್ತಾಯಿದೆ. ಕೊನೆಯದಾಗಿ ಏನು ಬಂದಿದೆ ಅಂದರೆ 9 ಆಫ್ ವಾಂಡ್ಸ್ ಬಂದಿದೆ. ಓವರ್ ಥಿಂಕಿಂಗು, ಸ್ಟ್ರೆಸ್ಸು ಇವೆಲ್ಲ ಬಿಟ್ಬಿಡಬೇಕು. ಸೊ ಹಾಗಾಗಿ ಇವೆಲ್ಲ ಬಿಟ್ಟರೆ ಕೆಲಸ ಸಿಗೋದು ಯಾವತ್ತಿದ್ರೂ ಸಿಗುತ್ತೆ. ನಾವು ಕೆಲಸದ ಬಗ್ಗೆನೇ ಯೋಚನೆ ಮಾಡಿಕೊಂಡು ಊಟ ತಿನ್ನೋದು ಎಲ್ಲ ಬಿಟ್ಟರೆ ಆಗಲ್ಲಲ್ಲ. ಸೊ ಹಂಗಾಗಿ ಕೆಲಸದ ಬಗ್ಗೆ ಥಿಂಕ್ ಮಾಡೋದು ಉತ್ತಮನೇ. ಬಟ್ ಆದ್ರೂ ಓವರ್ ಥಿಂಕಿಂಗ್ ಬೇಡ ಅಂತ ಈ ಟ್ಯಾರೋಟ್ ಕಾರ್ಡ್ಸ್ ಹೇಳ್ತದೆ. ನೋಡಿ, ನೀವು ಓವರ್ ಥಿಂಕಿಂಗ್ ಮಾಡೋದ್ರಿಂದ ರಾತ್ರಿ ಹೊತ್ತು ತುಂಬ ಟೆನ್ಷನ್ ಪಡ್ತಿದ್ರ, ರಾತ್ರಿ ಹೊತ್ತು ನಿದ್ದೆ ಹೋಗ್ತಾಯಿಲ್ಲ, ಮತ್ತು ತೊಂದರೆ ಇದು ಪಡ್ತಾಯಿದ್ರ, ನೈಟೆಲ್ಲ ಎದ್ದು ಅವೇಕನಿಂಗ್ ಆಗಿದ್ರ, ಮತ್ತು ನಿಮಗೆ ನಿದ್ದೆ ಇಲ್ದಿರ ಸ್ಲೀಪ್ಲೆಸ್ ನೈಟ್ಸ್ ಇದೆ. ಅದು ಯಾವುದೇ ಥರ ಕೆಲಸ ಆಗಿರ್ಬೋದು, IT ಫೀಲ್ಡ್ ಆಗಿರ್ಬೋದು, ಅಥವಾ ಹಾರ್ಡ್ ವರ್ಕ್ ಆಗಿರ್ಬೋದು, ಅಥವಾ ಯಾವುದೋ ಗಾರ್ಡನಿಂಗ್ ಆಗಿರ್ಬೋದು, ಅಥವಾ ಡೈಲಿ ಲೇಬರ್ ವರ್ಕ್ಸ್ ಆಗಿರ್ಬೋದು, ಯಾವುದೋ ಒಂದು ನಿಮಗೆ ಇಷ್ಟು ದಿವಸದಿಂದ ಕೆಲಸ ಹುಡ್ತಾನೂ ಸಿಗ್ತಾಯಿಲ್ಲ. ಯಾಕಂದರೆ ಇವಾಗ ತುಂಬ ಡೆವಲಪ್ ಆಗ್ತಾ ಇರೋದ್ರಿಂದ, ಎಲ್ಲ ಮಿಷಿನ್ಸು ಆ ಥರ ಇರೋದ್ರಿಂದ ಎಂಪ್ಲಾಯ್ಮೆಂಟು ಕಡಿಮೆ. ಸೊ ಕೆಲಸನೂ ಎಲ್ಲೂ ಸಿಗ್ತಾಯಿಲ್ಲ. ಯಾಕಂದರೆ ಅವ್ರ ಕಂಪ್ನಿಗಳಿಗೆ ನೆಸಸರಿ ಇರೋಲ್ಲ. ಸುಮ್ಮನೆ ನಿಮ್ಮನ್ನು ಕರೆಸ್ತಾರೆ, ಕೆಲಸ ಕೊಡ್ತೀವಿ ಅಂತ ಹೇಳ್ತಾರೆ, ಅದರಿಂದ ಮತ್ತೆ ಕೆಲಸ ಕೊಡೋಲ್ಲ, ಎಂಥದ್ದಿಲ್ಲ. ಕಂಪ್ನಿ ಅಂತಲೇ ಅಲ್ಲ, ಸುಮಾರು ಕೆಲವರು ಓನರ್ಸ್ ಕೂಡ ಹಂಗೆ ಮಾಡ್ತಾರೆ. ಕೆಲಸ ಕೊಡ್ತೀವಿ ಅಂತ ಕರೀತಾರೆ, ಬಟ್ ಆದರೆ ಕೆಲಸ ಕೊಡಲ್ಲ. ಸೊ ಈ ಕಾರ್ಡ್ಸ್ ಏನು ಹೇಳ್ತದೆ ಅಂದರೆ ಅದೇ ಹೇಳ್ತದೆ, ಕೆಲಸಕ್ಕೆ ಕರೀತಾರೆ, ಬಟ್ ಆದರೆ ಕೆಲಸ ಸಿಗ್ತಾಯಿಲ್ಲ, ಇರೋವಂಥ ದುಡ್ಡೆಲ್ಲ ಖರ್ಚಾಗ್ತಾಯಿದೆ. ಸೊ ಅದನ್ನೇ ಈ ಕಾರ್ಡ್ಸ್ ಹೇಳ್ತದೆ. ಇಲ್ಲಿ ನೋಡಿ, ಇಲ್ಲಿ ಫಸ್ಟ್ ಆಫು 10 ಆಫ್ ವಾಂಡ್ಸ್ ಬಂದಿದೆ. ತುಂಬ ಎಫರ್ಟ್ಸ್ ಆಗ್ತಾಯಿದೆ, ಕೆಲಸ ಸಿಗ್ತಿಲ್ಲ. ಮತ್ತು ಕೆಲಸಕ್ಕೆ ಇಂಟರ್ವ್ಯೂಗೆಲ್ಲ ಹೋಗ್ತಿದ್ರ, ಆದರೂ ಕೆಲಸ ಸಿಗ್ತಾಯಿಲ್ಲ. ಕೆಲಸದ ಬಗ್ಗೆ ಯೋಚನೆ ಮಾಡಿ ಅದಕ್ಕಾಗಿ ಪ್ರಿಪ್ರೇಷನ್ಸು ಎಲ್ಲ ಮಾಡ್ತಾಯಿದ್ರು, ಆದರೂ ಕೆಲಸ ಸಿಗ್ತಿಲ್ಲ. ಕೆಲಸಕ್ಕೆ ಟ್ರಾವೆಲಿಂಗ್ ಮಾಡಿ ದುಡ್ಡೆಲ್ಲ ಖರ್ಚು ಮಾಡ್ತಾಯಿದ್ರು, ಆದರೂ ಕೆಲಸ ಸಿಗ್ತಾಯಿಲ್ಲ. ಮತ್ತು ರಾತ್ರಿ ಎಲ್ಲ ತುಂಬ ಯೋಚನೆ ಮಾಡ್ತಾಯಿದ್ರ ಕೆಲಸಕ್ಕೋಸ್ಕರ, ಆದರೂ ಕೆಲಸ ಸಿಗ್ತಾಯಿಲ್ಲ. ಬಟ್ ಇಲ್ಲಿ ಏನಂತ ಹೇಳ್ತದೆ ಅಂದರೆ, ಹೋಪ್ ಇಟ್ಕೊಳ್ಳಿ, ಕೆಲಸ ಸಿಗುತ್ತೆ ಆದರೆ ನಿಮ್ಮ ಪ್ರಯತ್ನ ನೀವು ಮಾಡಿ, ಕೆಲಸ ಸಿಗುತ್ತೆ ಅನ್ನೋದು ಇಲ್ಲಿ ಬರ್ತದೆ. ಬಟ್ ಈ ಕಾರ್ಡ್ಸ್ ಏನೆಲ್ಲ ಏನು ಹೇಳ್ತದೆ, ಆ್ಯಕ್ಷನ್ ತಗೊಳ್ಳಿ. ಪೇಜ್ ಆಫ್ ಶಾರ್ಟ್ಸ್ ಬಂದಿರೋದನ್ನು ಆ್ಯಕ್ಷನ್ ತಗೊಳ್ಳಿ, ಯಾವುದೋ ಒಂದು ಕೆಲಸಕ್ಕೆ ಪ್ರಯತ್ನ ಮಾಡಿ ಅಂತ ಈ ಟ್ಯಾರೋಟ್ ಕಾರ್ಡ್ಸ್ ಹೇಳ್ತದೆ. ಬಟ್ ಈ 9 ಆಫ್ ವಾಂಡ್ಸ್ ಏನು ಹೇಳ್ತದೆ, ಓವರ್ ಥಿಂಕಿಂಗ್, ಸ್ಟ್ರೆಸ್, ಅದನ್ನು ಬಿಟ್ಟರೆ ಯಾವಾಗ ನಾವು ಮೈಂಡು ನಮ್ಮ ಕಂಟ್ರೋಲಲ್ಲಿರುತ್ತೋ ಅಲ್ಲಿವರೆಗೂ ಹೆಲ್ತ್ ಚೆನ್ನಾಗಿರುತ್ತೆ. ಯಾವಾಗ ನಾವು ಮೆಂಟಲಿ ಸ್ಟ್ರೆಸ್ ಆಗಿ ಅನ್ಫೂಲಿಶ್ ಡಿಸಿಷನ್ಸ್ ತೊಗೊತೀವೋ, ಮೂರ್ಖತ್ವ ಡಿಸಿಷನ್ಸ್ ತೊಗೊತೀರೋ, ಅವಾಗ ನಮಗೆ ತುಂಬ ಪ್ರಾಬ್ಲಮ್ಸು ಬರುತ್ತೆ. ಒಂದು ಪ್ರಾಬ್ಲಮ್ಗೆ 10 ಪ್ರಾಬ್ಲಮ್ ತಂದಿಕ್ಕೊತೀವಿ. ಸೊ ಹಂಗಾಗಿ ಅದೆಲ್ಲ ಬೇಡ. ಈಸಿಯಾಗಿ ಒಂದೊಂದು ಪ್ರಾಬ್ಲಮ್ನೇ ಸಾಲ್ವ್ ಮಾಡ್ಕೊಬೇಕು. ಕೆರಿಯರ್ ವಿಚಾರದಲ್ಲಿ ಪ್ರತಿಯೊಬ್ಬರು ಕೆಲಸ ಮಾಡಿದ್ರೇ ದುಡ್ಡು ಬರೋದು, ಇಲ್ಲಾಂದರೆ ದುಡ್ಡು ಬರಲ್ಲ. ಸೊ ಹಂಗಾಗಿ ಟೋಟಲ್ ಟ್ಯಾರೋಟ್ ಕಾರ್ಡ್ಸ್ ಏನು ಹೇಳ್ತದೆ ಅಂದರೆ, ಪ್ರಯತ್ನ ಮಾಡಿ, ಒಂದು ಕೆಲಸ ಇಲ್ಲಾಂದರೆ ಇನ್ನೊಂದು ಕೆಲಸ, ಯಾವುದೋ ಒಂದು ಕೆಲಸ ಆಗುತ್ತೆ. ಬಟ್ ಅದೇ ಪರ್ಟಿಕ್ಯುಲರ್ ಕೆಲಸ ಅಂದ್ಕೊಂಡ್ರೆ ಆಗೋದಿಲ್ಲ. ಈ ಕಾರ್ಡ್ಸ್ ಕೂಡ ಅದೇ ಹೇಳ್ತದೆ, ಯಾವುದೋ ಒಂದು ಪರ್ಟಿಕ್ಯುಲರ್ ಕೆಲಸಕ್ಕೋಸ್ಕರ ಟ್ರೈ ಮಾಡ್ತಿದ್ರೆ, ತುಂಬ ಎಫರ್ಟ್ಸ್ ಆಗ್ತಾಯಿದ್ರೆ ಒಂದೇ ಕೆಲಸ ಬೇಕು ಅಂತ, ಸೊ ಆ ಕೆಲಸ ಸಿಗ್ತಾಯಿಲ್ಲ. ಬೇರೆ ಕೆಲಸಕ್ಕೆ ಹೋದರೆ ಅಲ್ಲಿ ತೊಂದರೆ ಬರ್ತಾಯಿದೆ. ಬೇರೆ ಕೆಲಸದ ಬಗ್ಗೆ ಯೋಚನೆ ಮಾಡ್ತಾಯಿದ್ರ, ನೀವು ಬೇರೆ ಕೆಲಸಗಳ ಬಗ್ಗೆ ಇಲ್ಲಿ ಯೋಚನೆ ಮಾಡ್ತಾಯಿದ್ರ, ಬೇರೆ ಕೆಲಸಗಳ ಬಗ್ಗೆ ಯೋಚನೆ ಮಾಡ್ತಾ ಇರೋದ್ರಿಂದ ಆ ಕೆಲಸಗಳು ನಿಮ್ಗೆ ಸೆಟ್ ಆಗ್ತಾಯಿಲ್ಲ. ಸೊ ಹಂಗಾಗಿ ನೀವು ಒಂದೇ ಕೆಲಸಕ್ಕೆ ನಮ್ಗೆ ಈ ಥರನೇ ಬೇಕು, ಕಂಫರ್ಟ್ ಕೆಲಸ ಅಂದ್ಕೊಂಡು ಯೋಚನೆ ಮಾಡ್ತಾರೆ. ಸೊ ಅಲ್ಲಿ ನೀವು ತುಂಬ ಕಷ್ಟಪಡ್ತಾಯಿರ, ಮತ್ತು ತುಂಬ ಓವರ್ ಥಿಂಕಿಂಗ್ ಮಾಡ್ತಾಯಿರ, ಬಟ್ ಅಲ್ಲಿ ಕೆಲಸ ಸಿಗ್ತಾಯಿಲ್ಲ. ಸೊ ಯಾವುದೋ ಒಂದು ಈಗ ಟೆಂಪರರಿ ಕೆಲಸ ಮಾಡಿ. ಸೊ ಈ ಟೋಟಲ್ ರೀಡಿಂಗ್ ಪ್ರಕಾರ ಏನು ಹೇಳುತ್ತಂದರೆ, ಕೆಲಸ ಸಿಗುತ್ತೆ ಅನ್ನೋದ್ರೆ 50-50. ಸೊ ನಮ್ಮ ಪ್ರಯತ್ನ ಎಷ್ಟಿದೆಯೋ ಅದ್ರ ಮೇಲೆ ಕೆಲಸ ಸಿಗುತ್ತೆ.
ಸೊ ನಾವು ಎಷ್ಟು ಪ್ರಯತ್ನ ಮಾಡ್ತೀರೋ ಅಷ್ಟು ಪ್ರಯತ್ನಕ್ಕೆ ತಕ್ಕಂಗೆ ಪ್ರತಿಫಲ ಅನ್ನೋ ಥರ ಈ ಕಾರ್ಡ್ಸ್ ಇದೆ. ಸೊ ಕೆಲಸ 50-50. ಈಗ ನಾವು ಎಷ್ಟು ಪ್ರಯತ್ನ ಮಾಡ್ತೀರೋ ಅಷ್ಟು ಕೆಲಸ ಸಿಗುತ್ತೆ. ಈಗ ಒಬ್ಬ ಹೊಲದಲ್ಲಿ ಹೋಗ್ತೀವಿ, ಹೊಲದಲ್ಲಿ ಹೋದ್ಮೇಲೆ ನಾವು ರಾಗಿ ಹಾಕಿ ಬಿತ್ತನೆ ಹಾಕಿ ಎಲ್ಲ ಆದಮೇಲೆ 1 ತಿಂಗಳಿಗೋ 3 ತಿಂಗಳಿಗೋ ಮಳೆ ಆಗಿ ಎಷ್ಟೋ ದಿವಸಕ್ಕೆ ಬೆಳೆ ಬೆಳೆಯೋದು. ಒಂದೇ ತಿಂಗಳಿಗೆ ಬೆಳೆ ಅಂದರೆ ಬೆಳೀತಾ ಬೆಳೆಯಲ್ಲಲ್ವಾ. ಸೊ ಇದು ಅದೇ ಥರ ಕೆಲಸಕ್ಕೋಸ್ಕರ ಪ್ರಯತ್ನ ಮಾಡಬೇಕು. ಬಟ್ ಹಂಗಂತೇಳಿ ಓವರ್ಲೋಡು ಹೆಚ್ಚಿನ ಪ್ರಯತ್ನ ಮಾಡಿ ಸಮಸ್ಯೆಗೆ ಸಿಕ್ಕಾಕೊಳ್ಳಿ ಅಂತ ಹೇಳ್ತಾ ಇಲ್ಲ. ಸೊ ನಮ್ಮ ಪ್ರಯತ್ನ ನಾವು ಮಾಡಬೇಕು, ಕೆಲಸ ಸಿಗೋದು ಸಿಗಲಿ ಅಷ್ಟೇ. ಯಾಕೆ ಕೆಲಸ ಸಿಗ್ತಾ ಇಲ್ಲ ಅಂದರೆ ಅಲ್ಲಿ ಇವಾಗ ಎಂಪ್ಲಾಯ್ಮೆಂಟ್ಸ್ ತುಂಬ ಇದೆ. ಇವಾಗ ನೀವು ನೆಸಸರಿ ಇಲ್ಲ ಎಂಪ್ಲಾಯ್ಸು. ಸೊ ಹಾಗಾಗಿ ಇಲ್ಲಾಂದರೆ ಕಾಂಟ್ರಾಕ್ಟ್ ವರ್ಕ್ ಮಾಡ್ಕೊತಾರೆ, ಮತ್ತೆ ತೆಗ್ದಾಕ್ತಾರೆ, ಅವ್ರಿಗೆ ಇಷ್ಟ ಬಂದಂಗೆ ತೆಗ್ದಾಕ್ತಾರೆ. ಸೊ ಹಂಗೆಲ್ಲ ಆಗ್ತಾ ಇರೋದ್ರಿಂದ ಇಲ್ಲಿ ಕೆಲಸ ಸಿಗೋದು ಸ್ವಲ್ಪ ಕಷ್ಟ ಆಗ್ತಾಯಿದೆ. ಸೊ ನಾವು ಯಾವುದೋ ಒಂದು ಕೆಲಸ ಸಿಗಬೇಕಂದ್ರೆ ಯಾವುದೋ ಒಂದು ಪ್ರಯತ್ನ ಮಾಡಬೇಕು. ಈಗ ಕೆಲಸ ಮಾಡಿದ್ರೆ ಬದುಕ್ತಾ ಇದ್ದೀರಾ, ಯಾವುದೋ ಒಂದು ಬಿಸ್ನೆಸ್ ಮಾಡಿ ಬದುಕ್ತಾ ಇದ್ದೀರಾ,